ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಸತ್ಯದ ಪರ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಹೇಳ್ತಾ ಈ ವಿಡಿಯೋ. ಹಲೋ ಸರ್, ನಮಸ್ತೆ. ತಹಶೀಲ್ದಾರಲ್ಲ, ಬಟ್ ನಾನು ಪ್ರಸನ್ನ ರವಿ ಸರ್. ಒಂದು ಮನವಿ ಕೊಡಲಿಕ್ಕೆ ಬಂದಿದ್ದೇನೆ. ತಾವು ಎಷ್ಟು ಹೊತ್ತಿಗೆ ಬರ್ತೀರಿ? ನಮಗೆ ಒಂದು ಸುಳ್ಳು ಕೇಸಿನ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಿಮ್ಮ ಮುಖಾಂತರ ಒಂದು ಮನವಿ ಕೊಡಲಿಕ್ಕೆ ಉಂಟು. ಔಟ್ ಆಫ್ ಸ್ಟೇಷನ್ ಆದರೆ ನಿಮ್ಮ ಪರವಾಗಿ ಇಲ್ಲಿ ತಗೊಳ್ಳಿಕ್ಕೆ ಯಾರಿದ್ದಾರೆ? ಅಲ್ಲ, ಪರ್ಮಿಷನ್ ಅಲ್ಲ ಸರ್. ಈಗ ಮನವಿ ಕೊಡಲಿಕ್ಕೆ ಪರ್ಮಿಷನ್ ಯಾಕೆ? ನಿಮ್ಮ ಬದಲಿಗೆ ಇಲ್ಲಿ ಅಧಿಕಾರಿಗಳು ಇರ್ತಾರಲ್ಲ. ನಾನು ಸ್ಟ್ರೈಕ್ ಅಲ್ಲ, ಮನವಿ ಕೊಡಲಿಕ್ಕೆ. ಒಂದು 5 ಮಂದಿಗೆ ಒಳಗೆ ಬರಲಿಕ್ಕೂ ನಿಮ್ಮ ಹತ್ರ ಇಲ್ವಾ ಪರ್ಮಿಷನ್? ಪರ್ಮಿಷನ್ ಬೇಕಾ? ನಾನು ಒಬ್ಬಳೇ ಬರ್ತೇನೆ, ಪರ್ಮಿಷನ್ ಬೇಕಾ? ಅದೇ ಅದೇ ಯಾರು ಬೇಡ ಅಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದಾರೆ. ರೆವಿನ್ಯೂ ಕೆಲಸ ಅಲ್ಲ, ನನಗೆ ಮನವಿ ಕೊಡ್ಲಿಕ್ಕೆ ಉಂಟು. ನನಗೆ ಒಂದು 3 ಅಥವಾ 5 ಜನ ಒಳಗೆ ಬಂದು ಮನವಿ ಕೊಡ್ಲಿಕ್ಕೆ ಗೌರವಯುತವಾಗಿ. ಇನ್ಸ್ಪೆಕ್ಟರ್ ಇಲ್ಲಿ ಒಳಗೆ ಹೋಗ್ಬಾರ್ದು ಅಂತ ಹೇಳಿದ್ರೆ ಏನರ್ಥ? ಕಟ್ಟ ಗೌರವಯುತವಾಗಿ ಹೋಗ್ಬೇಕು. ಗೆವುಲ ಯಾನ್ ಪೋಪ ಔಟ್ ಆಫ್ ಸ್ಟೇಷನ್ಗೆ ಅವರ ಅಸಿಸ್ಟೆಂಟ್ ಯಾರಾದ್ರೂ ಕೊಡಿ ಗೌರವಯುತವಾಗಿ ಅಂತ. ಯಾರು ಸರಿ ಅವ್ರು ಔಟ್ ಆಫ್ ಸ್ಟೇಷನ್ ಅಂತೆ, ಗೌರವಯುತವಾಗಿ ನೀವು ಕೊಂಡೋಗಿ ಕೊಡಿ ಅಂತ. ಈಗ ಯಾರು ಬರ್ಬೇಕಲ್ಲ? ಯಾರು ಅವರ ಅಸಿಸ್ಟೆಂಟ್? ಉಪತಹಸೀಲ್ದಾರ್ ಇರಬೇಕಲ್ಲ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಹೋಯ್ ನನ್ನ ನಾಡೋದು ಹೋಗು. ಆ ಕಡೆಯಿಂದ ತಿರ್ತಾ ಹೆಚ್ಚು ಮನೆ ಕೊಟ್ಟಲ್ಲಿಗೆ ಒಂಚೂರು ಪೊಲೀಸರು ಕಳ್ಕೊಂಡು ಬಂದ ನಮ್ಮದು ಒಡೆ ಫೋನ್ ದೇಶ ತಹಶೀಲ್ದಾರ್ ನನಗೆ ಈಗ ಹೇಳಿದ್ರು, ಕಾಲ್ ಮಾಡಿ ಗೌರವಯುತವಾಗಿ ಒಳಗೆ ಬಿಟ್ಟು ಬನ್ನಿ, ಜವಾಬ್ದಾರಿಯಲ್ಲಿ ಅದನ್ನು ತಗೊಳ್ತಾರೆ ಅಂತ. ಯಾರು ತಗೊಳ್ಬೇಕು ಹೇಳಿ? ತಹಶೀಲ್ದಾರ್ ಬನ್ನುವುದರಿಂದ ರೆವಿನ್ಯೂ ಕೆಲಸ ಆದರೆ ನೀವು ಒಬ್ಬರೇ ಬನ್ನಿ, ನಾನು ಮಾಡಿಕೊಡ್ತೇನೆ. ಹೆಚ್ಚಿನ ತಹಶೀಲ್ದಾರ್ ಏನಕ್ಕೆ ಮತ್ತೆ ಹೆಲ್ಪ್ಗೆ ರೆವಿನ್ಯೂ ಇದ್ರೆ ನೀವು ಒಬ್ಬರೇ ಬನ್ನಿ, ನಿಮಗೆ ನಾವು ಮಾಡ್ತೇನೆ. ಹೆಚ್ಚಿನ
ಅಲ್ಲಿದ್ದಾರೆ ಅಲ್ಲಿ ಅಲ್ಲೇ ಬನ್ನಿ ಇಲ್ಲಿಂದ ಮಾಡಿ ನಿಮಿಷ ಎಷ್ಟು ಜನ ಅಲ್ಲಿ ಹೋಗಿದ್ದಾರೆ ಇಲ್ಲಿ ಒಬ್ಬರು ಅಲ್ಲಿ ಒಳಗೆ ಓಕೆ ಜಂಪ್ ತಹಶೀಲ್ದಾರ್ ಅಣ್ಣ ಪಟ್ಟ ಮಾಡಿ ತಹಶೀಲ್ದಾರ್ ರಾಜೀವ್ ಒಂದು 5 ಜನದ ಜಾಸ್ತಿ ಇಡೀ ಇಲಾಖೆನೇ ಉಂಟು. ನಿಗ್ಲೆ ಮಾತ್ರ ನಿಗ್ಲೆ ಕಾನೂನು ಇದ್ದಾರೆ ಪಾಪ. ತುಳು ಭಾಷೆ ಅಂದ್ರೆ ಅಲ್ಲ ನಮಗೆ 3 ಜನಕ್ಕೆ ಭೇಟಿ ಇಡೀ ಪೊಲೀಸ್ ಇಲಾಖೆ ದಂಡೆ ಇಲ್ಲಿ ಉಂಟು. ಹಾ. ನಮ್ಮನ್ನು ಭಯವ ಅಥವಾ ನನಗೆ ನಿಮ್ಮನ್ನು ಭಯವ ಅರ್ಥ ಆಗ್ತಾ ಇಲ್ಲ. ಸೈಡ್ ಇಲ್ಲಿ ಬನ್ನಿ